ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟಿದ್ದಾರೆ, ಅದು ನಾವು ಮೆಚ್ಚಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಅದೇ ಕಾರಣಕ್ಕೆ ವಿರೋಧಿಗಳು ಹೇಳಿದ್ರಲ್ಲೇ ಅರ್ಥದ ಡೆವಲಪ್ಮೆಂಟ್ ಇಲ್ಲ. ಆದರೆ ಆ ಡೆವಲಪ್ಮೆಂಟ್ ಏನು ಅನ್ನೋದು ಇವ್ರು ಬಿಡಿಸಿ ಹೇಳ್ತಾಯಿಲ್ಲ. ರೋಡನ್ನ ಮತ್ತೇನು ಡೆವಲಪ್ಮೆಂಟು? ಅಭಿವೃದ್ಧಿ ಅಂದರೆ ಏನು? ದೊಡ್ಡ ಬಿಲ್ಡಿಂಗ್ ಕಟ್ಟೋದಾ? ಅಭಿವೃದ್ಧಿ ಅಂದರೆ ಏನು? ರೋಡ್ ದೊಡ್ಡದಾಗಿ ಹೈವೇಗಳನ್ನು ಮಾಡಿ ಜೋರ್ದಾರಾಗಿ ಅವಕ್ಕೆ ದುಡ್ಡು ವಸೂಲಿ ಮಾಡ್ತಾ ಹೋಗೋದಾ? ಏನಪ್ಪ ಅದು ಅಭಿವೃದ್ಧಿ? ಅದು ಯಾವುದೂ ಅಲ್ಲ. ಶಿಕ್ಷಣ ಮೊದಲನೇದಾಗಿ, ಎರಡನೇದು ಆರೋಗ್ಯ. ಇವೆರಡೂ ಪ್ರತಿಯೊಬ್ಬ ನಾಗರಿಕ ಸಿಕ್ತಪ್ಪ ಅಂತಂದ್ರೆ ನಾವು ಡೆವಲಪ್ ಮಾಡ್ಕೊಳ್ತಾರೆ. ಶಿಕ್ಷಣ ಅಂತ ಏನು ಬೇಕು ಏನು ಬೇಡ ಗೊತ್ತಾಗ್ತದೆ ಅವಾಗ. ಅದು ಆಗುವಂಥ ಕೆಲಸವನ್ನು ಮಾಡೋದು ಕೆಲಸ ನಮ್ಮ ಸಿದ್ದರಾಮಯ್ಯ ಮಾಡಬೇಕಾಗಿದೆ. ಇದು ಮುಂದಿನ ಹೆಜ್ಜೆ ಇಡಬೇಕಾಗಿದೆ. ಇಲ್ಲಿ ನಿರುದ್ಯೋಗಿಗಳಿದ್ದಾರೆ, ಪಾಪ ಉದ್ಯೋಗ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೊಂದು 50,000 ಮಂದಿ ಕೊಡ್ತಾನೋ 20,000 ಮಂದಿ ಕೊಡ್ತಾನೋ ನೌಕರಿ ಅಂತ ಏನೋ ಹೇಳ್ಕೊಳಿಕತ್ತಿದ್ದಾರೆ. ಆದರೆ ಇಷ್ಟರಿಂದ ಮುಗಿತೇನು? ಯಾಕಂದ್ರೆ ಇರೋದು 2.5 ಲಕ್ಷ ಹುದ್ದೆಗಳಿದ್ದಾವೆ. ಆದರೆ ಇವತ್ತು 7 ಲಕ್ಷ ಜನ ನಿರುದ್ಯೋಗಿಗಳಿದ್ದಾರೆ ಅಂಥೇಳಿ RV ದೇಶಪಾಂಡೆ ಅವರು ವರದಿ ಹೇಳ್ತಾರೆ. ಹೀಗಾಗಿ ಇವತ್ತು ನಾವು ಭಾಳ ಎಚ್ಚರಿಕೆಯಿಂದ ಈ ವಿಷಯವನ್ನು ಚರ್ಚೆ ಮಾಡಬೇಕಾಗಿದೆ. ಅದರಲ್ಲಿ ಚುನಾವಣೆಯಲ್ಲಿ ಜನ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅಭಿವೃದ್ಧಿ ಅಂದರೆ ರೋಡಾ? ಈಗ ಮೊದಲೇ ರೋಡು, ಗಟರು ಮತ್ತು ಅಥವಾ ಹೈವೇ ಇವು ಅಭಿವೃದ್ಧಿನ, ಇಲ್ಲ ಶಿಕ್ಷಣ ಅಭಿವೃದ್ಧಿನ, ಇಲ್ಲ ಆರೋಗ್ಯ ಅಭಿವೃದ್ಧಿನ, ಇವುಗಳ ಬಗ್ಗೆ ಸಹಿತ ಚರ್ಚೆ ಆಗಬೇಕಾಗಿದೆ. ಆದರೂ ಗ್ಯಾರಂಟಿ ಬಗ್ಗೆ ಜನರ ಅಭಿಪ್ರಾಯ ಪರೀಕ್ಷೆ ಮಾಡೋ ಕಾಲದ BJP ತಮ್ಮ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಪ್ರಯತ್ನಗಳು ನಡೆದಿದ್ದಾವೆ. ನಿಧಾನಕ್ಕೆ BJPಯಲ್ಲೂ ಯಡಿಯೂರಪ್ಪನವರು BJP ಮೇಲೆ ತಮ್ಮ ಹಿಡಿತ ಸಾಧಿಸ್ತಾ ಇದ್ದಾರೆ. ತಮ್ಮ ವಿರೋಧಿಗಳನ್ನು ಬದುಕಿ ಸರಿಸ್ತಾ ಇದ್ದಾರೆ. ಒಬ್ಬೊಬ್ಬನಾಗೆ ಯತ್ನಾಳರನ್ನು ಹೊರಗೆ ಹಾಕಿಸಿದ್ದು ಅವ್ರ ಸಾಧನೆನ. ಯಾಕಂದ್ರೆ ಯತ್ನಾಳರು ಮಾಡಿದ್ದು ಇವತ್ತು ಮಾತಾಡೋದು ನೋಡಿದಾಗ ಅವ್ರು ಹೊರಗೆ ಹಾಕಿಸಿದ್ದು ಒಬ್ಬರಾಗಿದೆ. BJPಗೆ ಒಂದು ಹೊಸ ಚರಿಷ್ಮಾ ಬರು